ಗೌರ್ಮೆಂಟ್ ಇದಕ್ಕೆ ಪರ್ಮಿಷನ್ ಕೊಡಬೇಕು. ಕೋರ್ಟಿಂದ ಆಲ್ಮೋಸ್ಟ್ ಅಲ್ಲಿ 80% ಹತ್ರ ಪರ್ಮಿಷನ್ ಸಿಕ್ಬಿಟ್ಟಿದೆ. ಇವಾಗ ಏನಿದೆ 20% ಪರ್ಮಿಷನ್ ಇರೋದೇ ಸ್ಟೇಟ್ ಗೌರ್ಮೆಂಟಲ್ಲಿ. ಅವರು ಒಂದು ನಿಯಮಗಳನ್ನ ಜಾರಿ ಮಾಡಿ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಡೋದಿರೋದು ಸ್ಟೇಟ್ ಗೌರ್ಮೆಂಟು. ಅವರು ಏನು ರೂಲ್ಸ್ಗಳು ತಂದು ಬೈಕ್ ಟ್ಯಾಕ್ಸಿ ಬರ್ಬೋದು ಅನ್ನೋದನ್ನ ಪರ್ಮಿಷನ್ ಕೊಟ್ಟರೆ ಸ್ಟೇಟ್ ಗೌರ್ಮೆಂಟ್ ಮೇಲೆ ಡಿಪೆಂಡ್ ಇದೆ. ಅವ್ರು ಕೊಟ್ಟರೆ ಬರ್ಬೋದು, ಇಲ್ಲ ಅಂದರೆ ಬರಲ್ಲ ಅಂತಲೇ ಹೇಳ್ತೀನಿ. ಯಾಕಂದರೆ ಬೈಕ್ ಟ್ಯಾಕ್ಸಿ ಬೇರೆ ಬಂದರೆ ಆರಾಮಾಗಿ ಬೈಕ್ ಟ್ಯಾಕ್ಸಿ ಮಾಡ್ಕೊಂಡಿರ್ತಾರೆ ಜನ. ಬೈಕ್ ಟ್ಯಾಕ್ಸಿ ಮಾಡೋರೇ ಡಿವೈಡ್ ಆಗಿಬಿಡ್ತಾರೆ. ಆವಾಗ ಆರ್ಡ್ರುಗಳು ಈ ಥರದ್ದು ಸ್ವಲ್ಪ ಜಾಸ್ತಿ ಬರುತ್ತೆ. ಇವಾಗ ಬೈಕ್ ಟ್ಯಾಕ್ಸಿಯವ್ರಿಗೂ ಆರ್ಡ್ರ್ ಇಲ್ಲ, ಬೈಕ್ ಟ್ಯಾಕ್ಸಿ ಮಾಡ್ತಿರೋರ್ಗೂ ಆರ್ಡ್ರ್ ಇಲ್ಲ, ಈ ಕಡೆ ನಮಗೂ ಆರ್ಡ್ರ್ ಇಲ್ಲ. ಆ ಥರ ಯಾವುದೇ ಆರ್ಡ್ರ್ ಬರ್ತಾಯಿದೆ ಅನಿಸುತ್ತೆ. ಡಿಸ್ಪ್ಲೇ ಆನ್ ಆಯಿತು. ಬಸವನಗುಡಿಗೆ ಆರ್ಡ್ರು 190 ರೂಪಾಯಿ ಆರ್ಡ್ರ್ ಬರ್ತಾಯಿದೆ ಗುರು. ಇದು ಸಿಕ್ಕಿದ್ರೆ ಸಾಕು, ಬೇರೆಯವ್ರು ಎತ್ಕೊಳ್ಳೋಕೆ ಬದಲೇ. ಎಷ್ಟು 16 ಸೆಕೆಂಡ್ ಡಿಲೇ ಇದೆ. ಸಿಗುತ್ತಾ ಸಿಗಲ್ಲೋ ಗೊತ್ತಿಲ್ಲ, ಯಾರು ಎತ್ಕೊಳ್ತಾರೆ ಅಂತ ಅಂದ್ಕೊಳ್ತೀನಿ. ಇಲ್ಲೇ 200 ಮೀಟರ್ಸ್ ಇದೆ ಪಿಕಪ್ಪು. ಅಯ್ಯೋ, ಬೇರೆ ಎತ್ಕೊಂಡ್ರು ಅವಾಗಲೇ ನೋಡಿ. 10 ಸೆಕೆಂಡ್ ಯಾರು ಇರ್ತಾರಲ್ಲ ಅವ್ರು ಎತ್ಕೊಂಡ್ರು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವಿಡಿಯೋಗೆ ಸ್ವಾಗತ. ಎಲ್ಲರೂ ನನಗೆ ಕಮೆಂಟ್ ಮಾಡ್ತಿದ್ರಿ ಲಾಸ್ಟ್ ವೀಡಿಯೋದೆಲ್ಲ, ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಕೊಡಿ ಬ್ರೋ, ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಏನಾಯಿತು ಕೋರ್ಟಲ್ಲಿ, ಬೈಕ್ ಟ್ಯಾಕ್ಸಿ ಬರುತ್ತಾ ಬರಲ್ವಾ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಬಗ್ಗೆನೂ ಕೂಡ ಒಂದು ವಿಡಿಯೋ ಕೂಡ ಮಾಡಿದೆ 12ನೇ ತಾರೀಕು. ಮತ್ತು ಇಯರಿಂಗ್ಸು 18ನೇ ತಾರೀಕು ಕೋರ್ಟಲ್ಲಿ ಇರುತ್ತೆ ಅಂತಲೂ ಕೂಡ ಹೇಳಿದೆ. 12ನೇ ತಾರೀಕು ಏನೇನಾಯಿತು ಅನ್ನೋದನ್ನ, 11ನೇ ತಾರೀಕು ಏನೇನಾಯಿತು ಅನ್ನೋದನ್ನ ನಾನು ಆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳಿದ್ದೀನಿ. ಅದನ್ನು ವಿಡಿಯೋ ಯಾರು ನೋಡಿಲ್ಲ ಅಂದರೆ ಹೋಗಿ ನೋಡ್ಬೋದು. ಮತ್ತು 18ನೇ ತಾರೀಕು ಇಯರಿಂಗ್ಸ್ ಇತ್ತು, ಏನು ಆಯಿತು ಅಪ್ಡೇಟ್ ಅನ್ನೋದ್ರ ಬಗ್ಗೆ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಆದರೆ 18ನೇ ತಾರೀಕು ಇಯರಿಂಗ್ಸ್ ನಡೆದಿಲ್ವ ಅನ್ನೋದು ಇನ್ನೂ ಅಪ್ಡೇಟೇ ಆಗಿಲ್ಲ ಹೈಕೋರ್ಟಲ್ಲಿ. ನಾನು ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ, ನೋಡ್ಬೋದು ನೀವಲ್ಲಿ. ಇನ್ನೂ ಪೆಂಡಿಂಗ್ ಅಂತಲೇ ತೋರಿಸ್ತಾ ಇದೆ. 18ನೇ ತಾರೀಕು ಇಯರಿಂಗ್ಸ್ ಡೇಟ್ ಇತ್ತು, ಆದರೆ 18ನೇ ತಾರೀಕು ಯಾವುದೇ ಥರ ಇಯರಿಂಗ್ಸ್ ಆಗಿರೋ ಥರ ಡೇಟ್ಗಳಲ್ಲಿ ತೋರಿಸ್ತಿಲ್ಲ. ವಾದ ವಿವಾದಗಳು ನಡೀತಾ ಇಲ್ವಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದರಲ್ಲಿ ಮೊನ್ನೆಯಿಂದನೂ ಚೆಕ್ ಮಾಡ್ತಾ ಇದ್ದೀನಿ. ಇವತ್ತು ನೋಡಿ 28ನೇ ತಾರೀಕು, ಇವತ್ತವರೆಗೂ ಏನಾದರೂ ಅಪ್ಡೇಟ್ ಮಾಡ್ತಾರಾ ಅನ್ನೋದ್ರ ಬಗ್ಗೆ ನೋಡಿ ಚೆಕ್ ಮಾಡ್ತಾ ಇದ್ದೀನಿ. ಆದರೆ ಏನೂ ಅಪ್ಡೇಟ್ ಆಗಿಲ್ಲ, ಅಪ್ಡೇಟ್ ಮಾಡಿಲ್ಲ ಅಂದ್ಕೊಳ್ತೀನಿ. ಇಲ್ಲ ಇಯರಿಂಗ್ಸ್ ನಡೆದಿಲ್ವ ಅನ್ನೋದು ಗೊತ್ತಿಲ್ಲ. ಮತ್ತು ನೆಕ್ಸ್ಟ್ ಇಯರಿಂಗ್ಸ್ ಡೇಟ್ ಯಾವಾಗ ಅಂತಲೂ ಕೂಡ ಅಪ್ಡೇಟ್ ಮಾಡಿಲ್ಲ. ಏನಾಗಿದೆ, ಟೆಕ್ನಿಕಲ್ ಇಶ್ಯೂ ಆಗಿದೆಯಾ, ಇಲ್ಲ ಸುಮ್ಮನೆ ಕೇಸೇ ನಡೆದಿಲ್ವಾ, ಇಯರಿಂಗ್ಸೇ ನಡೆದಿಲ್ವಾ ಅವತ್ತಿನ ಡೇಟು ಅಂತಲೂ ಗೊತ್ತಿಲ್ಲ. ತುಂಬ ಜನಕ್ಕೆ ಬೈಕ್ ಟ್ಯಾಕ್ಸಿ ಬರುತ್ತೆ ಅಂತ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದೀರಾ. ಕೇಸ್ ಬೇಗ ಮುಗೀಲಿ, ನಮಗೆ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಡಲಿ ಅಂತ ತುಂಬ ಜನ ಕಮೆಂಟ್ಗಳು ಮಾಡ್ತಾ ಇದ್ದೀರಾ. ತುಂಬ ಜನ ಕನ್ಫ್ಯೂಸೇ ಆಗ್ಬಿಟ್ಟಿದ್ದೀರಾ. ಏನು ಗುರು ಹಿಂಗಾಗ್ತಾ ಇದೆ, ಕೋರ್ಟಲ್ಲಿ ಕೇಸು ಆಲ್ರೆಡಿ ತಿಂಗಳಾನ್ಗಟ್ಲೆ ಆಗೋಯ್ತು. ನಾವು ಬೈಕ್ ಟ್ಯಾಕ್ಸಿ ಎಲ್ಲ ಮಾಡಿ ಅರ್ನಿಂಗ್ಸ್ ಮಾಡೋಕ್ಕಾಗ್ತಾ ಇಲ್ಲ, ಏನು ಮಾಡೋದು. ಬೇರೆ ಅಪ್ಲಿಕೇಶನ್ಗಳಲ್ಲೆಲ್ಲ ಕೆಲಸ ಮಾಡಿದ್ರೆ ಅರ್ನಿಂಗ್ಸ್ಗಳು ಅಷ್ಟು ಆಗ್ತಾ ಇಲ್ಲ. ಮತ್ತು ಪೋರ್ಟರ್ ಆಗಲಿ, ಸ್ವಿಗ್ಗಿ ಆಗಲಿ, ಝೊಮ್ಯಾಟೊ ಆಗಲಿ, ಬೇರೆ ಫುಡ್ ಡೆಲಿವರಿ ಅಪ್ಲಿಕೇಶನ್ನು ಮತ್ತು ಪಾರ್ಸಲ್ ಡೆಲಿವರಿ ಅಪ್ಲಿಕೇಶನ್, ಯಾವುದ್ರಲ್ಲೂ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಅರ್ನಿಂಗ್ಸು ಅಷ್ಟು ಆಗ್ತಾ ಇಲ್ಲ. 1-1.5 ಸಾವಿರ ಅರ್ನಿಂಗ್ಸ್ ಮಾಡ್ತಾ ಇದ್ದವರು ಇವಾಗೆಲ್ಲ ಬರೀ 500 ರೂಪಾಯಿ 200 ರೂಪಾಯಿ ಅರ್ನಿಂಗ್ಸ್ ಮಾಡೋದೇ ಕಷ್ಟ ಆಗೋಗಿದೆ ಒಂದೊಂದು ಆರ್ಡ್ರುಗಳಲ್ಲಿ. ನಾನು ಬೆಳಗ್ಗೆಯಿಂದ ಪೋರ್ಟರ್ನ ಆನ್ ಮಾಡಿದೆ. ಪೋರ್ಟರು ಸಿಟಿ ಮಾರ್ಕೆಟ್ ಸೈಡು ಒಂದು 2 ಆರ್ಡ್ರುಗಳು ಬರುತ್ತೆ. ಲಾಂಗ್ ಆರ್ಡ್ರುಗಳು ಎತ್ಕೊಂಡು ಹೋಗ್ಬಿಟ್ರೆ ಆ ಕಡೆಯಿಂದ ರಿಟರ್ನ್ ಬರ್ತಾ ಯಾವುದೇ ಥರ ಆರ್ಡ್ರುಗಳು ಸಿಗಲ್ಲ. ಆ ಥರ ಪ್ರಾಬ್ಲಮ್ಗಳಾಗೋಗಿದೆ. ಇವಾಗ ನೋಡಿ, ಎಕ್ಸಾಂಪಲ್ ಬೆಳಗ್ಗೆ ನಾನು ಚಿಕ್ಕಪೇಟೆಯಿಂದ ಒಂದು ಆರ್ಡ್ರ್ ಎತ್ಕೊಂಡ್ಬಂದೆ 200 ರೂಪಾಯಿದು, ಅಷ್ಟೇ ಒಂದು ಆರ್ಡ್ರ್ ಮಾಡಿದ್ದು. ಮತ್ತೆ ರಿಟರ್ನ್ ಇವಾಗ ಹೋಗ್ತಾ ಆನ್ ಮಾಡ್ಕೋಬೇಕು. ಆನ್ ಮಾಡಿದ್ರೆ ಆರ್ಡ್ರ್ ಸಿಗುತ್ತೆ ಅಂತಲೇ ನಂಬಿಕೆ ಇಲ್ಲ. ಇವಾಗ ಒಂದು ಲಾಗಿನ್ ಆಗಿ ನೋಡ್ತೀನಿ ಯಾವ್ದಾರು ಆರ್ಡ್ರ್ ಬರುತ್ತಾ ಅಂತ ಚೆಕ್ ಮಾಡ್ತೀನಿ. ಏರಿಯಾದಲ್ಲಿ 1 ತಿಂಗಳಿಂದ ಇದೇ ಟ್ರೈ ಮಾಡ್ತಾಯಿದ್ದೀನಿ, ಆರ್ಡ್ರು ಬರುತ್ತಾ ಅಂತ ನೋಡಿ. ಇವಾಗ ಪೋರ್ಟರಲ್ಲಿ ಲಾಗಿನ್ ಆಗೋಣ. ಪೋರ್ಟರಲ್ಲಿ ಒಳ್ಳೆ ಅಪ್ಡೇಟು ಕೂಡ ಬಿಟ್ಟಿದ್ದಾರೆ ಇವಾಗ, ಅದನ್ನು ತಿಳಿಸ್ಕೊಡ್ತೀನಿ ನಿಮಗೆ ಈ ವಿಡಿಯೋದಲ್ಲಿ. ಯಾರ್ಯಾರು ಪೋರ್ಟರ್ ಮಾಡ್ತಾಯಿದ್ದೀರೋ ಅವ್ರಿಗೆ ಗೊತ್ತಿರುತ್ತೆ ಅನಿಸುತ್ತೆ. ಹೊಸದಾಗಿ ಬರೋರಿಗೆ ಅಪ್ಡೇಟು ನೋಡಿ. ಇವಾಗ ಲಾಗಿನ್ ಆಗಿದ್ದೀನಿ, ಆರ್ಡ್ರ್ ಬರುತ್ತೆ ನೋಡೋಣ. ಆನ್ ದ ಹೋಗ್ತಾ ಈ ಥರ ಪ್ರಾಬ್ಲಮ್ ಆಗಿದೆ. ನಾನು ಪೋರ್ಟರ್ ಒಂದೇ ಅಪ್ಲಿಕೇಶನ್ ಇಟ್ಕೊಂಡಿಲ್ಲ, ರ್ಯಾಪಿಡೋನು ಇಟ್ಕೊಂಡಿದ್ದೀನಿ. ಅದರಲ್ಲೂ ಫುಡ್ ಆರ್ಡ್ರುಗಳು ಬರುತ್ತೆ, ಅದೂ ಮೊದಲಷ್ಟು ಆರ್ಡ್ರುಗಳು ಬರ್ತಾ ಇಲ್ಲ. ಮತ್ತು ಊಬರ್ ಇಟ್ಕೊಂಡಿದ್ದೀನಿ, ಊಬರಲ್ಲೂ ಕೂಡ ಪ್ಯಾಕೇಜ್ ಆರ್ಡ್ರು ಅಂತ ಬರುತ್ತೆ. ಮಧ್ಯ ಸರ್ ನಮ್ಮನ್ನೇ ಪಿಕಪ್ ಮಾಡ್ಕೊಂಡು ಹೋಗಿ, ಪಾರ್ಸಲ್ ಇಲ್ಲ ಅಂತಾರೆ. ಆ ಥರಗಳೆಲ್ಲ ಇಶ್ಯೂಗಳಿದೆ. ಲಾಸ್ಟ್ ವಿಡಿಯೋದಲ್ಲೂ ಕೂಡ ಅದನ್ನು ಮಾಡಿದ್ದೆ ನೋಡಿ. 3-4 ಜನ ಆ ಥರ ಕಾಲ್ ಮಾಡಿಬಿಟ್ಟು, ಸರ್ ನಾವು ಬರೋಲ್ಲ, ಅಲ್ಲಿ ನಾವು ಬರ್ತೀವಿ, ಪಾರ್ಸಲ್ ಇರೋಲ್ಲ ಅಂತಲೂ ಹೇಳಿದರು. ಆ ಥರ ಎಲ್ಲ ಇಶ್ಯೂಗಳಿದೆ. ಅದಕ್ಕೆ ಊಬರ್ನ ಆನ್ ಮಾಡೋಕ್ಕೆ ಹೋಗಿಲ್ಲ. ಅದಕ್ಕೆ ಇವಾಗ ಪೋರ್ಟರ್ ಮಾತ್ರ ಆನ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಒಂದು 200 ಅರ್ನಿಂಗ್ಸ್ ಆಗಿದ್ದು ಅಷ್ಟೇ. ನೋಡೋಣ ಆರ್ಡ್ರ್ ಬರುತ್ತೆ ಅಂತ. 5 minutes later. ಓಕೆ, ತುಂಬ ಜನ ಅದೇ ಇವಾಗ ಬೈಕ್ ಟ್ಯಾಕ್ಸಿ ಬರುತ್ತಾ ಬ್ರೋ, ಇಯರಿಂಗ್ಸ್ ಏನಾಯಿತು ಅಂತಲೇ ತುಂಬ ಜನ ಡೌಟು. ಆದರೆ ಇಯರಿಂಗ್ಸ್ ಅವತ್ತಿನ ಡೇಟ್ ಏನು ನಡೀತಿಲ್ಲ ಅಂತಲೇ ಗೊತ್ತಿಲ್ಲ, ಏನು ಅಪ್ಡೇಟೇ ಆಗಿಲ್ಲ. ನೀವು ನೋಡಿದ್ರಲ್ಲ ಸ್ಕ್ರೀನ್ಶಾಟಲ್ಲಿ. ನೋಡೋಣ, ಇಯರಿಂಗ್ಸ್ ಏನಾದ್ರು ಆಗಿದ್ದರೆ ನ್ಯೂಸ್ ಕೂಡ ಬಂದಿರೋದು ಒಂದು. ಆದರೆ ಏನು ನ್ಯೂಸ್ ಇಯರಿಂಗ್ಸಲ್ಲಿ ಏನು ಅಪ್ಡೇಟ್ ಆಗಿಲ್ಲ. ನೆಕ್ಸ್ಟ್ ಇಯರಿಂಗ್ಸ್ ಡೇಟ್ ಕೂಡ ಏನು ಅಂದರೆ 18ನೇ ತಾರೀಕು ಆಗಿದ್ರು ಅದೇ ಡೇಟಿಗೆ ತೋರಿಸ್ತಾ ಇದೆ ಅದರಲ್ಲಿ.
ನೋಡೋಣ ಮುಂದಿನ ಅಪ್ಡೇಟ್ ಯಾವಾಗ ಬರುತ್ತೆ ಏನು ಅಂತ. ಅಲ್ಲಿಂದ ಯಾವುದೇ ಥರ ಬೇರೆ ಕಡೆಯಿಂದನೂ ಯಾವುದೂ ನ್ಯೂಸ್ಗಳು ಸಿಗ್ತಾ ಇಲ್ಲ. ಯಾವುದೇ ಗೂಗಲಲ್ಲಿ ಸರ್ಚ್ ಮಾಡಿದ್ರು ಅಷ್ಟೇ, ಎಲ್ಲೇ ಸರ್ಚ್ ಮಾಡಿದ್ರು ಅಷ್ಟೇ ಸಿಗ್ತಾ ಇಲ್ಲ. ಯಾಕಂದರೆ ಹೈಕೋರ್ಟಲ್ಲಿ ಅಲ್ಲಿ ಸ್ಟೇಟಸ್ ಹಾಕಿದರೆ ಅದರಲ್ಲೇ ಕಂಪ್ಲೀಟ್ ಡೀಟೇಲ್ಸ್ ಸಿಕ್ಬಿಡುತ್ತೆ. ಅವತ್ತಿನ ಏನು ವಾದ ವಿವಾದ ನಡೀತು ಅಂತ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಆದರೆ ಏನು ಸಿಗ್ತಾ ಇಲ್ವಲ್ಲ ಕೋರ್ಟ್ ಕಡೆಯಿಂದನೇ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಅಪ್ಡೇಟ್ ಸಿಕ್ಕರೆ ನಿಮಗೆ ತಿಳಿಸ್ಕೊಡ್ತೀನಿ. ಈ ಥರ ಎಲ್ಲ ಇಶ್ಯೂಗಳಿದೆ. ಬೈಕ್ ಟ್ಯಾಕ್ಸಿ ಸದ್ಯದ ಪರಿಸ್ಥಿತಿಲಿ ಇವಾಗಲೇ ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಯಾಕೆ ಸಡನ್ನಾಗಿ ಕೋರ್ಟಲ್ಲಿ ಯಾವುದೇ ಥರ ಕೇಸ್ಗಳು ಮುಗಿಯಲ್ಲ, ಒಂದೇ ಸಲಕ್ಕೆ ಮುಗಿಯಲ್ಲ ಕೇಸ್ಗಳು. ಇದೇನೇ ನೋಡಿ ಎಕ್ಸಾಂಪಲ್, ಮೊದಲಿಂದನೂ ಹೇಳ್ತಾ ಇದ್ದೀನಿ. ಬೈಕ್ ಟ್ಯಾಕ್ಸಿ ಕೇಸ್ ಯಾವಾಗ ಸ್ಟಾರ್ಟ್ ಆಯಿತು ಅಲ್ಲಿಂದ ಇಲ್ಲಿವರೆಗೂ 5 ವರ್ಷ ಆಗೋಗಿದೆ. 5 ವರ್ಷ ಆದಮೇಲೆ ಇದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿರೋದು. ಅದನ್ನೇ ಇಷ್ಟು ವರ್ಷ ತಗೊಳ್ತು ಅಂದರೆ ಓಪನ್ ಮಾಡೋಕ್ಕೆ ಎಷ್ಟು ತಿಂಗಳುಗಳು ಇಲ್ಲ ವರ್ಷಗಳು ತಗೊಳುತ್ತೆ ನೋಡಬೇಕು. ಯಾಕಂದರೆ ಇದು ಅಪೀಲ್ ಹೋಗಿದ್ದಾರೆ. ಅದು ಏಕಸದಸ್ಯ ಪೀಠದಲ್ಲಿ ಏನು ನಡೀತು ಅದರಲ್ಲಿ ಸ್ಟಾಪ್ ಮಾಡಿಸಿದ್ದು. ಇವಾಗ ಮೇಲ್ಮನವಿ ಸಲ್ಲಿಸಿದ್ದಾರೆ. ಮೇಲ್ಮನವಿಲಿ ವಾದ ವಿವಾದಗಳು, ಯಾಕಂದರೆ ಇಬ್ಬರು ಜಡ್ಜ್ ಇರ್ತಾರೆ, ಅವ್ರ ಮುಖಾಂತರ ವಾದ ವಿವಾದಗಳು ನಡೆಯುತ್ತೆ, ಅವ್ರ ಕಡೆಯಿಂದ ನಡೆಯುತ್ತೆ. ಅವರೇನು ಡಿಸೈಡ್ ಆಗ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ಕೋರ್ಟಲ್ಲಿ ಆಲ್ಮೋಸ್ಟ್ ಆಲು ಏನಂತ ಹೇಳಿತು ಅಂದರೆ ಗೌರ್ಮೆಂಟ್ ಇದಕ್ಕೆ ಪರ್ಮಿಷನ್ ಕೊಡಬೇಕು. ಕೋರ್ಟಿಂದ ಆಲ್ಮೋಸ್ಟ್ ಅಲ್ಲಿ 80% ಹತ್ರ ಪರ್ಮಿಷನ್ ಸಿಕ್ಬಿಟ್ಟಿದೆ. ಇವಾಗ ಏನಿದೆ 20% ಪರ್ಮಿಷನ್ ಇರೋದೇ ಸ್ಟೇಟ್ ಗೌರ್ಮೆಂಟಲ್ಲಿ. ಅವರು ಒಂದು ನಿಯಮಗಳನ್ನ ಜಾರಿ ಮಾಡಿ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಡೋದಿರೋದು ಸ್ಟೇಟ್ ಗೌರ್ಮೆಂಟು. ಅವರು ಏನು ರೂಲ್ಸ್ಗಳು ತಂದು ಬೈಕ್ ಟ್ಯಾಕ್ಸಿ ಬರ್ಬೋದು ಅನ್ನೋದನ್ನ ಪರ್ಮಿಷನ್ ಕೊಟ್ಟರೆ ಸ್ಟೇಟ್ ಗೌರ್ಮೆಂಟ್ ಮೇಲೆ ಡಿಪೆಂಡ್ ಇದೆ. ಅವ್ರು ಕೊಟ್ಟರೆ ಬರ್ಬೋದು, ಇಲ್ಲ ಅಂದರೆ ಬರಲ್ಲ ಅಂತಲೇ ಹೇಳ್ತೀನಿ. ಯಾಕಂದರೆ ಸ್ಟೇಟ್ ಗೌರ್ಮೆಂಟ್ ಇದಕ್ಕೆ ಪರ್ಮಿಷನ್ ಕೊಡಲೇಬೇಕು. ಕೊಟ್ಟಿಲ್ಲ ಅಂದರೆ ಯಾವುದೇ ಥರ ಬೈಕ್ ಟ್ಯಾಕ್ಸಿ ಬರಲ್ಲ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಅವರೇ ಒಂದು ನಿಯಮಗಳನ್ನ ಜಾರಿ ಮಾಡೋದಿರುತ್ತೆ. ಕೋರ್ಟಲ್ಲಿ ಯಾವುದೇ ಥರ ನಿಯಮಗಳನ್ನ ಜಾರಿ ಮಾಡೋಕ್ಕಾಗಲ್ಲ. ಅವರು ಆರ್ಡ್ರ್ ಮಾಡ್ಬೋದು ಅಷ್ಟೇ ಸ್ಟೇಟ್ ಗೌರ್ಮೆಂಟ್ಗೆ, ಈ ಥರ ನಿಯಮಗಳನ್ನ ಜಾರಿ ಮಾಡಿ ಇದಕ್ಕೆ ಪರ್ಮಿಷನ್ ಕೊಡಿ ಅಂತ ಹೇಳ್ಬೋದು. ಆದರೆ ನಿಯಮ ಜಾರಿ ಮಾಡೋದು ಬಿಡೋದಿರೋದು ಸ್ಟೇಟ್ ಗೌರ್ಮೆಂಟ್ಗೆ ಇರುತ್ತೆ, ಅವ್ರ ಮೇಲೆ ಡಿಪೆಂಡ್ ಇರುತ್ತೆ. ನೋಡೋಣ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅವರು ಇದನ್ನೆಲ್ಲ ಅರ್ಕೊಂಡು ಎಷ್ಟೋ ಜನಕ್ಕೆ ಎಂಪ್ಲಾಯೀಸ್ಗಳಿಗೆ ಕೆಲಸ ಇಲ್ಲ, ಅನ್ಎಂಪ್ಲಾಯ್ಡ್ ಆಗಿದ್ದಾರೆ, ಅವ್ರಿಗೆಲ್ಲ ಕೆಲಸ ಕೊಡೋಣ ಅಂತ ಅವ್ರಿಗೇನಾದ್ರು ಮನಸ್ಸಿಗೆ ಬಂದು ಏನಾದರೂ ಪರ್ಮಿಷನ್ ಕೊಡ್ತಾರಾ ಇಲ್ವಾ ಅನ್ನೋದು ನೋಡೋಣ. RTOದಲ್ಲಿ ಇದಕ್ಕೆ ಒಂದು ಕ್ಯಾರೇಜ್ ಪರ್ಮಿಟ್ ಕೊಟ್ಟು ಎಲ್ಲದಕ್ಕೂ ಯಾವ ಥರ ಇವಾಗ ಆಟೋದವ್ರಿಗೆ ಯಾವ ಥರ ಕೊಟ್ಟಿದ್ದಾರೆ, ಕ್ಯಾಬ್ ಅವ್ರಿಗೆ ಯಾವ ಥರ ಕೊಟ್ಟಿದ್ದಾರೆ, ಅದೇ ಥರ ಬೈಕಿಗೂ ಒಂಥರ ಎಲ್ಲೋ ಬೋರ್ಡು, ಈ ಥರ ಹೆಲ್ಮೆಟ್ಗಳು ಫುಲ್ ಹೆಲ್ಮೆಟ್ ಹಾಕಿ ಓಡಿಸೋದು, ಸೇಫ್ಟಿ ಆ್ಯಂಡ್ ಮೆಜರ್ಮೆಂಟು, ಇನ್ಶೂರೆನ್ಸ್ಗಳು ಆ ಥರ ಎಲ್ಲ ಕೊಟ್ಟು ಮಾಡಿದ್ರೆ ಆರಾಮಾಗಿ ಬರ್ಬೋದು. ಯಾಕಂದರೆ 11 ಸ್ಟೇಟಲ್ಲಿ ಆಲ್ರೆಡಿ ಇಂಡಿಯಾದಲ್ಲಿ 11 ಸ್ಟೇಟ್ಗೆ ಆಲ್ರೆಡಿ ಪರ್ಮಿಷನ್ ಇದೆ. ಮತ್ತು ಮೊನ್ನೆ ನ್ಯೂಸ್ ಕೂಡ ನೋಡ್ತಿದ್ದೆ, ಇದರಲ್ಲಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮೇಲೆ ಲೀಗಲ್ ಆಕ್ಷನ್ ತಗೊಂಡಿದ್ದಾರೆ ಬೇರೆ ಸ್ಟೇಟಲ್ಲಿ, ಮುಂಬೈ ಕಡೆಯಲ್ಲ. ಅಲ್ಲೂ ಕೂಡ ಇದೇ ಥರ ಇಶ್ಯೂಗಳೆಲ್ಲ ಸ್ಟಾರ್ಟ್ ಆಗೋಗಿದೆ. ಅದನ್ನು ಕೂಡ ನ್ಯೂಸ್ ನೋಡ್ತಾ ಇದೆ. ಮುಂಬೈ ಕಡೆಯಲ್ಲೂ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬ್ಯಾನ್ನು ಮತ್ತು ಲೀಗಲ್ ಆ್ಯಕ್ಷನ್ ತಗೊಂಡಿದ್ದಾರೆ. ಇದು ಇಲ್ಲೀಗಲಾಗಿ ನಡೆಸ್ತಾ ಇದ್ದಾರೆ ಅನ್ನೋದು ಕೂಡ ಕೇಸ್ಗಳೆಲ್ಲ ಆಗೋಗಿದೆ. ಅದನ್ನು ನ್ಯೂಸ್ಗಳೆಲ್ಲ ನೋಡ್ತಾ ಇದೆ. ಬೇರೆ ಸ್ಟೇಟಲ್ಲೂ ಕೂಡ ಇದೇ ಥರ ಪರ್ಮಿಷನ್ ತಗೋಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ನೋಡೋಣ, ಎಲ್ಲ ಇಂಡಿಯಾದಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಬರಬೇಕು ಅಂದರೆ ತುಂಬ ದಿನ ತಗೊಳುತ್ತೆ. ಯಾಕಂದರೆ ಇವಾಗ 1 by 1 ಸ್ಟೇಟ್ಗಳಲ್ಲಿ ಪರ್ಮಿಷನ್ಗಳೆಲ್ಲ ಕೊಡ್ತಾ ಇದ್ದಾರಲ್ಲ, ಅದೇ ಥರ ಈ ಕರ್ನಾಟಕ ಗೌರ್ಮೆಂಟು ಕೂಡ ಪರ್ಮಿಷನ್ ಕೊಟ್ಟರೆ, ಯಾಕಂದರೆ ಇದು ಸಿಲಿಕಾನ್ ಸಿಟಿ, ಇಲ್ಲೇ ITBT ಸಿಟಿ ಇದು ಬಂದು ಇಲ್ಲೇ ಈ ಅಪ್ಲಿಕೇಶನ್ಗಳಿಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ, ಟೆಕ್ನಾಲಜಿಲಿ ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಬೇರೆ ಎಲ್ಲ ಸ್ಟೇಟ್ಗಳಲ್ಲಿ ಇದನ್ನೇ ಉದಾಹರಣೆ ತಗೊಂಡು ಅವರನ್ನು ಸ್ಟಾಪ್ ಮಾಡೋ ಚಾನ್ಸಸ್ಗಳು ಇರುತ್ತೆ. ಯಾಕಂದರೆ ಇಲ್ಲಿ ಯಾವ ಥರ ಸ್ಟಾಪ್ ಮಾಡಿದ್ದಾರೆ ಅವರು ಸ್ಟಾಪ್ ಮಾಡೋ ಚಾನ್ಸಸ್ಗಳೆಲ್ಲ ಇರುತ್ತೆ. ಯಾಕಂದರೆ ಇದು ಬೆಂಗಳೂರು ಒಂದು ಇದು ITBT ಕಂಪ್ನಿಗಳದ್ದು ಒಂದು ಹಬ್ ಅಂತ ಹೇಳ್ಬೋದು. ಇಲ್ಲೇ ಸ್ಟಾರ್ಟಪ್ಗಳು ತುಂಬಗಳು ಸ್ಟಾರ್ಟಪ್ಗಳೆಲ್ಲ ಆಗೋಗಿದೆ. ರ್ಯಾಪಿಡೋ ತಗೊಳ್ಳಿ, ಮತ್ತು ಕೆಲವೊಂದು ಕಂಪ್ನಿಗಳು ತಗೊಳ್ಳಿ, ಇವೆಲ್ಲ ಇಲ್ಲೇ ಸ್ಟಾರ್ಟಪ್ ಆಗಿರೋದು. ಈ ಸ್ಟಾರ್ಟಪ್ ಆಗಿರೋ ಜಾಗದಲ್ಲೇ ಸ್ಟಾಪ್ ಆಗಿಬಿಟ್ರೆ ಏನಾಗುತ್ತೆ, ಇದನ್ನೇ ಒಂದು ಉದಾಹರಣೆ ತೊಗೊಂಡು ಅಲ್ಲಿ ಸ್ಟೇಟ್ಗಳನ್ನು ಕೂಡ ಸ್ಟಾಪ್ ಮಾಡೋ ಚಾನ್ಸಸ್ ಇರುತ್ತೆ. ಆ ಥರ ಎಲ್ಲ ಇಶ್ಯೂಗಳೆಲ್ಲ ಹೋಗುತ್ತೆ. ಓಕೆನಾ, ನೋಡೋಣ ಇಲ್ಲಿ ಕರ್ನಾಟಕ ಗೌರ್ಮೆಂಟ್ ಇದನ್ನು ಸ್ಟಾರ್ಟಪ್ ಕಂಪ್ನಿಗಳನ್ನ ಮುಳುಗಿಸುತ್ತಾ ಇಲ್ಲ ಮುಚ್ಚಾಕುತ್ತಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇದು ಬೈಕ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟು. ನೋಡಿ, ಪೋರ್ಟರಲ್ಲಿ ಲಾಗಿನ್ ಆಗಿದ್ದೀನಿ. ಪೋರ್ಟರಲ್ಲಿ ನೋಡಿದಿರಲ್ಲ, ಅಷ್ಟು 15 ನಿಮಿಷ, ಇನ್ನೇನು 15 ನಿಮಿಷ ಹತ್ರ ಆಯಿತು. ಒಂದು ಆರ್ಡ್ರ್ ಕೂಡ ಬಂದಿಲ್ಲ. ಅಲ್ಲೊಂದು 10 ನಿಮಿಷ ನಿಂತ್ಕೊಂಡಿದ್ದೆ, ಆರ್ಡ್ರ್ ಯಾವ್ದಾದ್ರು ಬರುತ್ತಾ ಅದನ್ನು ಎತ್ಕೊಂಡು ಹೋಗೋಣ ಅಂತ. ಯಾವುದೂ ಆರ್ಡ್ರ್ ಬಂದಿಲ್ಲ ಪೋರ್ಟರಲ್ಲಿ. ಮತ್ತು ಮಳೆ ಬೇರೆ ಬಂದಿದೆ ಇವತ್ತು. ಫುಲ್ ಕೂಲಾಗಿದೆ ಅಂತ ಹೇಳ್ಬೋದು ವೆದರು. ಟ್ರಾಫಿಕ್ ಕೂಡ ಹಂಗೇನೇ ಇದೆ ಗುರು. ಎಲ್ಲ ರೋಡ್ಗಳೆಲ್ಲ ಕಿತ್ಕೊಂಡು ಹೋಗಿದೆ, ಎಲ್ಲ ಸ್ಲೋವಾಗಿ ಹೋಗ್ತಾಯಿದೆ ವೆಹಿಕಲ್ಸ್ಗಳೆಲ್ಲ. ಏನು ಮಾಡೋದು, ಮತ್ತೆ ಮಳೆ ಬಂದರೆ ಯಾವುದೇ ಡ್ಯೂಟಿಗಳನ್ನ ಮಾಡೋಕ್ಕಾಗ್ತಾಯಿಲ್ಲ. ಹಿಂಗೆ ನಾನು 1 ತಿಂಗಳಿಂದ ಇದೇ ಥರ ಆಗ್ತಾಯಿದೆ. ಮೊದಲೆಲ್ಲ 500 to 300 400 ಆ ಥರ ಎಲ್ಲ ಅರ್ನಿಂಗ್ಸ್ಗಳು ಮಾಡ್ಕೊಂಡೇ ಹೋಗ್ತಾಯಿದ್ದೆ ನಾನು. ನೋಡಿರ್ಬೋದು ಲಾಸ್ಟ್ ವೀಡಿಯೋದಲ್ಲೆಲ್ಲ ನೀವು, ಊಬರಲ್ಲಾಗಲಿ, ಓಲಾದಲ್ಲಾಗಲಿ, ಪೋರ್ಟರಲ್ಲಾಗಲಿ ಮಾಡ್ಕೊಂಡು ಹೋಗ್ತಾಯಿದ್ದೆ. ಇವಾಗ ಒಂದು 200 ರೂಪಾಯಿ ಮಾಡೋದೇ ಕಷ್ಟ ಹೋಗಿದೆ. ಬೆಳಿಗ್ಗೆ ಒಂದು ಆರ್ಡ್ರ್ ಮಾಡಿದ್ದೆ ಅಷ್ಟೇ, ಅದು ಬಿಟ್ಟರೆ ಇನ್ಯಾವುದು ಆರ್ಡ್ರುಗಳು ಮಾಡೋಕ್ಕಾಗಿಲ್ಲ.
ನೋಡೋಣ. ಇವಾಗ ಒಂದು ಆರ್ಡ್ರ್ ಸಿಕ್ಕಿದ್ರೆ ಆರಾಮಾಗಿ ಒಂದು 400 ರುಪೀಸ್ ಅರ್ನಿಂಗ್ಸ್ ಆಗುತ್ತೆ. ಒಂದು 200 ಅರ್ನಿಂಗ್ಸ್ ಮಾಡಿದ್ರೆ ಸಾಕು, ಒಂದು 400 ಅರ್ನಿಂಗ್ಸ್ ಆಗುತ್ತೆ. ನೋಡೋಣ. ಇವಾಗ ಟೈಮ್ ಬಂದು 5:15 ಆಯಿತು. 5:15ಗೆ ಮನೆಗೆ ಹೋಗೋಷ್ಟರಲ್ಲಿ ಯಾವ್ದಾದ್ರು ಆರ್ಡ್ರ್ ಸಿಗುತ್ತಾ ಅಂತ ನೋಡೋಣ. ಯಾಕಂದರೆ ಟ್ರಾಫಿಕ್ ಎಲ್ಲ ಇದೆ. ನೋಡೋಣ. ಹತ್ತತ್ರ ಇವಾಗ ಮತ್ತಿಕೆರೆಗೆ ಬಂದ್ಬಿಟ್ಟೆ. ಎಲ್ಲಿಂದ ಅಬಿಗೆರೆ ಕಡೆಯಿಂದ ಬಂದ್ಬಿಟ್ಟೆ ಮತ್ತಿಕೆರೆಗೆ. ಇಲ್ಲಿ ಯಾವ್ದಾದ್ರು ಆರ್ಡ್ರ್ ಸಿಗುತ್ತೋ ನೋಡೋಣ. ಆದರೆ ರ್ಯಾಪಿಡೋ ಎಲ್ಲ ಆನ್ ಮಾಡಿದ್ರೆ ಆರ್ಡ್ರ್ ಸಿಗುತ್ತೆ. ರ್ಯಾಪಿಡೋದಲ್ಲಿ ಫುಡ್ ಆರ್ಡ್ರುಗಳು ಸಿಗುತ್ತೆ 35 ರೂಪಾಯಿ 40 ರೂಪಾಯಿ. ಅಲ್ಲಿ ಹೋಗಿ ನಾವು ಒಂದು ಕಾಲು ಗಂಟೆ ಅರ್ಧ ಗಂಟೆ ವೆಯ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಹೋಟೆಲ್ಗಳಲ್ಲಿ ಅಲ್ಲಿ ವೆಯ್ಟ್ ಮಾಡಿ, ಮತ್ತು ಅಪಾರ್ಟ್ಮೆಂಟ್ಗಳೇನಾದ್ರು ಸಿಕ್ಬಿಟ್ರೆ ಅಲ್ಲೊಂದು 3 ಫ್ಲೋರು 4 ಫ್ಲೋರು ಲಿಫ್ಟ್ ಇರಲ್ಲ, ಏನಿರಲ್ಲ, ಹತ್ಕೊಂಡೋಗಿ ಡೆಲಿವರಿ ಕೊಡೋದೆಲ್ಲ ಇರುತ್ತೆ. ಅದೆಲ್ಲ ನೋಡಿ ಟ್ರೈ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಫುಡ್ ಆರ್ಡ್ರ್ ಮಾಡೋದೇ ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಪಾರ್ಸಲ್ ಆರ್ಡ್ರ್ ಆದರೆ ಹೋಗಿ ಒಂದು ಸ್ವಲ್ಪ ಪಿಕಪ್ ಮಾಡಿಕೊಂಡು ರೆಡಿ ಇರುತ್ತೆ, ಎತ್ಕೊಂಡು ಹೋಗಿ ಕೊಟ್ಬಿಡ್ಬೋದು. ಫುಡ್ ಆರ್ಡ್ರಿಗೆ ಮಾತ್ರ ವೆಯ್ಟ್ ಮಾಡಲೇಬೇಕಾಗುತ್ತೆ. 35 ರೂಪಾಯಿಗೆ 1 ಅವರ್ ಹೋಗಿ ಎಲ್ಲ ಡೆಲಿವರಿ ಕೊಡಬೇಕಾಗುತ್ತೆ. ಈ ಮಳೆ ಟೈಮಲ್ಲೆಲ್ಲ ಇದ್ದಿದ್ದು ಇನ್ನೂ ಲೇಟ್ ಆಗೋಗುತ್ತೆ ಡೆಲಿವರಿ ಕೊಡೋಕ್ಕೆಲ್ಲ. ಆ ಥರ ಎಲ್ಲ ಇಶ್ಯೂಗಳಾಗೋಗುತ್ತೆ. ಮತ್ತು ಸ್ವಿಗ್ಗಿಯವರು ಝೊಮ್ಯಾಟೋದವರು ಅವ್ರಿಗೆಲ್ಲ ಯಾವ ಥರ ಸರ್ಜ್ಗಳು ಕೊಡ್ತಾರೆ ಆ ಥರ ಏನು ಎಕ್ಸ್ಟ್ರಾ ಸರ್ಜ್ಗಳು ಈ ರ್ಯಾಪಿಡೋದಲ್ಲಿ ಕೊಡ್ತಾರೆ. ಒಂದು 15 ರೂಪಾಯಿ 20 ರೂಪಾಯಿ 5 ರೂಪಾಯಿ ಆ ಥರ ಸರ್ಜ್ಗಳು ಕೊಡ್ತಾರೆ. ಆದರೆ ಸ್ವಿಗ್ಗಿ ಝೊಮ್ಯಾಟೋ ಮಾಡೋ ಹುಡುಗರುಗಳಿಗೆಲ್ಲ ರೈನ್ ಸರ್ಜ್ ಎಲ್ಲ ಒಂದು ಸ್ವಲ್ಪ ಇರುತ್ತೆ. ಇವಾಗಲೂ ಒಂದು ಸ್ವಲ್ಪ ಎಲ್ಲ ಕಮ್ಮಿ ಮಾಡಿದ್ದಾರೆ ಅಂತ ನ್ಯೂಸ್ ಬರ್ತಾಯಿತ್ತು. ಮೊದಲಷ್ಟು ಕೊಡ್ತಾ ಇಲ್ಲ ಇದ್ರು, ಇವಾಗ ಜಾಸ್ತಿ ಜನ ಆಗೋಗಿದಾರಲ್ಲ, ಕಮ್ಮಿ ಆಗೋಗಿದೆ ರೈನ್ ಸರ್ಜ್ ಎಲ್ಲ ಅಂತ ಹೇಳ್ತಿದ್ರು. ಆ ಥರ ಎಲ್ಲ ಇಶ್ಯೂಗಳಾಗೋಗಿದೆ. ನೋಡಿ, ಇಷ್ಟು ದೂರ ಬಂದಿದ್ದೀನಿ, ಇನ್ನೂ ಒಂದು ಆರ್ಡ್ರ್ ಕೂಡ ಬಂದಿಲ್ಲ. ಈ ಥರ ಎಲ್ಲ ಇಶ್ಯೂಗಳಿದೆ. ನೋಡೋಣ, ನಿಮ್ಗೆ ಏನಾರು ಆರ್ಡ್ರ್ ಸಿಕ್ಕಿದ ಮೇಲೆ ಸಿಗ್ತೀನಿ. ಓಕೆ, ಇವಾಗ ಯಶವಂತಪುರ ಬಂದಿದ್ದೀನಿ. ಯಶವಂತಪುರದಲ್ಲಿ ಯಾವ್ದಾದ್ರು ಆರ್ಡ್ರ್ ಸಿಗುತ್ತಾ ನೋಡೋಣ. ಇಲ್ಲೇ 25 ನಿಮಿಷ ಆಗೋಯ್ತು ಟೈಮು. ಯಶವಂತಪುರದಲ್ಲಿ ಯಾವ್ದಾದ್ರು ಆರ್ಡ್ರ್ ಸಿಗುತ್ತೆ ಅಂತ ಬಂದೆ. ಇವಾಗ ನೋಡೋಣ ಯಶವಂತಪುರದಲ್ಲಿ ಯಾವ್ದಾದ್ರು ಆರ್ಡ್ರ್ ಸಿಗುತ್ತಾ ಅಂತ. ನೆಗುವುದೋ ಅಳುವುದೋ ಗೊತ್ತಾಗ್ತಾಯಿಲ್ಲ ಈ ಕಡೆ. ಅರ್ನಿಂಗ್ಸು ಮಾಡೋಕ್ಕಾಗ್ತಾಯಿಲ್ಲ. ಆ ಥರ ಆಗೋಗಿದೆ ಕತೆ. ಯಾವುದೋ ಒಂದು ಆರ್ಡ್ರ್ ಬರಲಿ ಗುರು ಅಂತ ಕಾಯ್ತಾಯಿದ್ದೀನಿ. ನೋಡೋಣ. ಮತ್ತು ಅಪ್ಡೇಟ್ ಕೂಡ ಮಾಡಿದ್ದಾರೆ. ಯಾವುದು ಇದು ಬ್ಲೂ ಅಂತ ಏನೋ ಮಾಡಿದ್ದಾರೆ. ಇದಕ್ಕೆಲ್ಲ ಟಾರ್ಗೆಟ್ ಮಾಡಿ 6 ಆರ್ಡ್ರು ಅಂತ. 6 ಆರ್ಡ್ರ್ ಮಾಡಿದ್ರೆ ಬ್ಲೂ ಅಂತ ಏನೋ ಬರುತ್ತಂತೆ. ಸೆಕೆಂಡ್ಸ್ ಎಲ್ಲ ಡಿಲೇ ಸೆಕೆಂಡ್ಸ್ಗಳು, ಮತ್ತು 20 ಸೆಕೆಂಡು 10 ಸೆಕೆಂಡ್ ಅಡ್ವಾಂಟೇಜು, ಆ ಥರ ಎಲ್ಲ ಬೆನಿಫಿಟ್ಸ್ ಇದೆ. ನೋಡೋಣ. ಇದು ಬ್ಲೂ ಎಲ್ಲ ಆಕ್ಟಿವೇಟ್ ಮಾಡಬೇಕಂದ್ರೆ ಫುಲ್ ಡೇ ಮಾಡಬೇಕಾಗುತ್ತೆ. ಇದು ನೋಡಿ, ಪ್ರೈಮ್ ಗೋಲ್ಡ್ ಅಂತೆ. ಪ್ರೈಮ್ ಗೋಲ್ಡ್ ಆದಮೇಲೆ ಪ್ರೈಮ್ ಸಿಲ್ವರ್ ಅಂತೆ, ಆಮೇಲೆ ಬ್ಲೂ ಅಂತೆ. ಈ ಥರ ಎಲ್ಲ ಇರುತ್ತೆ ಟಾರ್ಗೆಟ್ಗಳು. 3 ಆರ್ಡ್ರ್ ಮಾಡಿದ್ರೆ ಪ್ರೈಮ್ ಗೋಲ್ಡು, ಮತ್ತು 5 ಆರ್ಡ್ರು 4ರಿಂದ 5 ಮಾಡಿದ್ರೆ ಸಿಲ್ವರು 10 ಸೆಕೆಂಡ್ ಅಡ್ವಾಂಟೇಜ್ ಕೊಡ್ತಾರೆ. ಮತ್ತು ಬ್ಲೂ ಮಾಡಬೇಕು ಅಂದರೆ 5 ಮೇಲೆ ಮಾಡಬೇಕು, ಅಂದರೆ 6, 7 ಆ ಥರ ಮಾಡಿದ್ರೆ ಬ್ಲೂ ಮಾಡಿದ್ರೆ ಒಂದು ಸ್ವಲ್ಪ ನಮಗೆ ಅರ್ನಿಂಗ್ಸು ಜಾಸ್ತಿ ಆಗುತ್ತೆ. ಅಂದರೆ ವೆಯ್ಟಿಂಗ್ ಟೈಮ್ ಇರೋಲ್ಲ. ಬಂದ ತಕ್ಷಣ ಆರ್ಡ್ರ್ ಎತ್ಕೊಬಿಡ್ಬೋದು ಟಕ್ಕಂತ. ಬೇರೆಯವ್ರು ಎತ್ಕೊಳ್ಳೋಕೆ ಮೊದಲೇ ನಾವು ಎತ್ಕೊಬೋದು. ಈ ಥರಗಳೆಲ್ಲ ಅಪ್ಡೇಟ್ ಎಲ್ಲ ಮಾಡಿದ್ದಾರೆ. ಮತ್ತು ಮೊದಲಿಗಿಂತ ಈಗೆಲ್ಲ ಡಿಸ್ಪ್ಲೇ ಎಲ್ಲ ಕುಟ್ಟುವಂಗಿಲ್ಲ ಇದರಲ್ಲಿ. ಇವಾಗ ಹೋಗಿ ಸ್ವೈಪ್ ಮಾಡೋದಷ್ಟೇ. ಹಿಂಗೆ ಆರ್ಡ್ರ್ ಬಂದ ತಕ್ಷಣ ಸ್ವೈಪ್ ಮಾಡೋದು, ಎತ್ಕೊಂಡು ಹೋಗ್ತಾ ಇರೋದು. ರ್ಯಾಪಿಡೋ ಥರ ಆ ಥರ ಎಲ್ಲ ಅಪ್ಡೇಟ್ ಮಾಡಿದ್ದಾರೆ. ಒಂದು ಸ್ವಲ್ಪ ಒಂದು 7-8 ವರ್ಷದಿಂದ ಅಪ್ಡೇಟ್ ಏನಿತ್ತು ಅದನ್ನೆಲ್ಲ ಚೇಂಜಸ್ ಮಾಡಿದ್ದಾನೆ, ಪರವಾಗಿಲ್ಲ. ಮತ್ತು ಮ್ಯಾಪ್ಗಳು ಕೊಟ್ಬಿಟ್ರೆ ಈಸಿ ಇರುತ್ತೆ ಇಲ್ಲಿ ಮ್ಯಾಪು. ಅದನ್ನು ಒಂದು ಸ್ವಲ್ಪ ಅಪ್ಡೇಟ್ ಮಾಡಬೇಕು. ಇಲ್ಲಿ ಏನಿಲ್ಲ, ಖಾಲಿ ಈ ಥರ ಡೀಟೇಲ್ಸ್ಗಳು ಅದೆಲ್ಲ ಇದೆ. ಮ್ಯಾಪು ಕೊಟ್ಬಿಟ್ರೆ ಓಲಾ ರ್ಯಾಪಿಡೋ ಆ ಥರ ಇನ್ನೂ ಈಸಿ ಆಗುತ್ತೆ. ಮ್ಯಾಪ್ಗಳು ನೋಡ್ಕೋಬೋದು ಎಲ್ಲಿ ಹತ್ರ ಇದೆ ಅಂತ. ಇದು ಗೂಗಲ್ಗೆ ಹೋಗಿ ಎಲ್ಲ ಸರ್ಚ್ ಮಾಡಬೇಕು ಆ ಥರ. ನೋಡೋಣ ಯಾವ್ದಾರು ಆರ್ಡ್ರ್ ಸಿಗುತ್ತಾ ಅಂತ. ಇಲ್ಲಿ ಒಂದು 10 ನಿಮಿಷ ವೆಯ್ಟ್ ಮಾಡೋಣ. ಆರ್ಡ್ರ್ ಸಿಕ್ಕಿದ್ರೆ ಸಿಟಿ ಕಡೆಗೆ ಎತ್ಕೊಂಡು ಹೋಗೋಣ. ಒಂದು 200 ರೂಪಾಯಿ ಅರ್ನಿಂಗ್ಸ್ ಆಗಲಿ ಇವತ್ತು. ಬೈಕ್ ಟ್ಯಾಕ್ಸಿ ಬೇರೆ ಬಂದರೆ ಆರಾಮಾಗಿ ಬೈಕ್ ಟ್ಯಾಕ್ಸಿ ಮಾಡ್ಕೊಂಡಿರ್ತಾರೆ ಜನ. ಬೈಕ್ ಟ್ಯಾಕ್ಸಿ ಮಾಡೋರೇ ಡಿವೈಡ್ ಆಗಿಬಿಡ್ತಾರೆ. ಆವಾಗ ಆರ್ಡ್ರುಗಳು ಈ ಥರದ್ದು ಸ್ವಲ್ಪ ಜಾಸ್ತಿ ಬರುತ್ತೆ. ಇವಾಗ ಬೈಕ್ ಟ್ಯಾಕ್ಸಿಯವ್ರಿಗೂ ಆರ್ಡ್ರ್ ಇಲ್ಲ, ಬೈಕ್ ಟ್ಯಾಕ್ಸಿ ಮಾಡ್ತಿರೋರ್ಗೂ ಆರ್ಡ್ರ್ ಇಲ್ಲ, ಈ ಕಡೆ ನಮಗೂ ಆರ್ಡ್ರ್ ಇಲ್ಲ. ಆ ಥರ ಯಾವುದೇ ಆರ್ಡ್ರ್ ಬರ್ತಾಯಿದೆ ಅನಿಸುತ್ತೆ. ಡಿಸ್ಪ್ಲೇ ಆನ್ ಆಯಿತು. ಬಸವನಗುಡಿಗೆ ಆರ್ಡ್ರು 190 ರೂಪಾಯಿ ಆರ್ಡ್ರ್ ಬರ್ತಾಯಿದೆ ಗುರು. ಇದು ಸಿಕ್ಕಿದ್ರೆ ಸಾಕು, ಬೇರೆಯವ್ರು ಎತ್ಕೊಳ್ಳೋಕೆ ಬದಲೇ. ಎಷ್ಟು 16 ಸೆಕೆಂಡ್ ಡಿಲೇ ಇದೆ. ಸಿಗುತ್ತಾ ಸಿಗಲ್ವೋ ಗೊತ್ತಿಲ್ಲ. ಯಾರು ಎತ್ಕೊಳ್ತಾರೆ ಅಂತ ಅಂದ್ಕೊಳ್ತೀನಿ. ಇಲ್ಲೇ 200 ಮೀಟರ್ಸ್ ಇದೆ ಪಿಕಪ್ಪು. ಅಯ್ಯೋ, ಬೇರೆ ಎತ್ಕೊಂಡ್ರು ಅವಾಗಲೇ. ನೋಡಿ, 10 ಸೆಕೆಂಡ್ ಯಾರು ಇರ್ತಾರಲ್ಲ ಅವ್ರು ಎತ್ಕೊಂಡ್ಬಿಟ್ಟಿರ್ತಾರೆ. ನೋಡಿ, ಈಗ ಆರ್ಡ್ರ್ ಬಂದಿದ್ದು ಬೇರೆಯವ್ರು ಎತ್ಕೊಂಡ್ಬಿಟ್ರು. ಈ ಥರ ಎಲ್ಲ ಆಗುತ್ತೆ. ನೋಡೋಣ ಇನ್ಯಾವ್ದಾರು ಆರ್ಡ್ರ್ ಬರುತ್ತೆ ಅಂತ. ಒಂದು ಆರ್ಡ್ರ್ ಬಂತು, ಬೇರೆಯವ್ರು ಎತ್ಕೊಂಡ್ರು. ಯಾಕಂದರೆ ನಂದು ಸ್ಕಿಪ್ ಮಾಡಿದೆ ಆರ್ಡ್ರುಗಳು, ಅದಕ್ಕೆ ಇಶ್ಯೂ ಆಗಿದೆ. ಇನ್ನೊಂದು ಆರ್ಡ್ರ್ ಬರ್ತಾಯಿದೆ. ಇದಾದ್ರು ಸಿಗುತ್ತಾ ನೋಡೋಣ. ಕಲಾಸಿಪಾಳ್ಯ ಚಾಮರಾಜಪೇಟೆಗೆ ಸಿಗ್ತಾಯಿದೆ 147. ಇದಾದ್ರು ಸಿಕ್ಕಲಿ. ಇದೇನು ಕೊಟ್ಟುವಂಗಿಲ್ಲ, ಇವಾಗ ಸ್ವೈಪ್ ಮಾಡಬೇಕು.
ಸಿಕ್ಕಿದ್ರೆ ಒಳ್ಳೆಯದು. 3 ಸೆಕೆಂಡು ಯಾರು ಎತ್ತಾರೆ ಅಂತ ಭಯ ಆಗ್ತದೆ ಇವಾಗ. ಅಯ್ಯೋ ಎಕ್ಸೆಪ್ಟ್ ಆಯ್ತು ಈ ಆರ್ಡ್ರ್, ಇವಾಗ ಎಕ್ಸೆಪ್ಟ್ ಆಯಿತು. ಇಲ್ಲಿಂದ ಎಷ್ಟು ದೂರ ಇದೆ ಪಿಕಪ್ ಹತ್ರನೇ ಇರಲಿ ಗುರು. ಯಶವಂತಪುರ ಅಂತ ತೋರಿಸಿದೆ, 900 ಮೀಟ್ರು ಪಿಕಪ್ ಹತ್ರನೇ ಇದೆ. ಒಳ್ಳೆ ಸದ್ಯ ಸಿಕ್ತಲ್ಲ ಆರ್ಡ್ರು, ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಆರ್ಡ್ರು. ಇದೇ ರೋಡು, ಸ್ಟ್ರೈಟ್ ಒಂದೇ ರೋಡ್ ಹೋಗ್ಬಿಡೋಣ. ಅಂತೂ ಇಂತೂ ಆರ್ಡ್ರು ಸಿಕ್ತು. ಯಶವಂತಪುರದಲ್ಲಿ ಒಂದು ಸ್ವಲ್ಪ ಆರ್ಡ್ರುಗಳೆಲ್ಲ ಸಿಗುತ್ತೆ, ಯಾಕಂದರೆ ಯಶವಂತಪುರದಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗಳು ಇದೆ ಮತ್ತು ಟ್ರಾನ್ಸ್ಪೋರ್ಟ್ಗಳೆಲ್ಲ ಜಾಸ್ತಿ ಇದೆ. ಆ ಕಡೆ ಎಲ್ಲ ಆರ್ಡ್ರುಗಳು ಸಿಗುತ್ತೆ. ಮತ್ತು ಸಿಟಿ ಕಡೆ ಸಿಗುತ್ತೆ ಸ್ವಲ್ಪ ಆರ್ಡ್ರು. ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮೊದಲು ಥರ ಆರ್ಡ್ರ್ ಇಲ್ಲ ಅವರು. ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಹೋಗಿ ಕಾಯ್ಕೊಂಡು ನಿಂತಿರಬೇಕು ಸುಮ್ಮನೆ. ಯಾವುದ್ಯಾವುದೋ ಒಂದೊಂದು ಸಲ ಆರ್ಡ್ರ್ ಬರುತ್ತೆ, ಯಾಕಂದರೆ ಅಲ್ಲಿ ಜಾಸ್ತಿ ಜನ ಇರ್ತಾರಲ್ಲ, ಆರ್ಡ್ರುಗಳು ಕಮ್ಮಿ ಅಲ್ಲೂ. ಅಂದರೆ ಯಶವಂತಪುರ ಕಡೆ ಬಂದುಬಿಟ್ರೆ ಸ್ವಲ್ಪ ಆರ್ಡ್ರುಗಳು ಜಾಸ್ತಿ ಇರುತ್ತೆ. ಬನ್ನಿ ಐಟಮ್ ಏನಿದೆ ನೋಡೋಣ, ಪಿಕಪ್ ಮಾಡ್ಕೊಳ್ಳೋಣ. ಮತ್ತು ಪೋರ್ಟರಲ್ಲಿ ಒಂದು ಹೊಸ ಆಪ್ಷನ್ ಬಿಟ್ಟಿದ್ದಾನೆ, ಹೇಳಿದ್ದೆ. ಬೈಕ್ 2 ವೀಲರ್ ಅಂತ ಒಂದು ಆಪ್ಷನು ಮತ್ತು ಒಂದು ಸ್ಕೂಟರ್ ಅಂತ ಒಂದು ಆಪ್ಷನು. ಸ್ಕೂಟರ್ ಅಂದರೆ ನಮ್ಮದು ಮೊಪೆಡ್ ಗಾಡಿಗಳು ಯಾರ್ಯಾರು ಆಕ್ಟಿವಾ ಮೊಪೆಡ್ ಗಾಡಿಗಳು ರಿಜಿಸ್ಟರ್ ಆಗಿರ್ತಾರೆ ಅವ್ರಿಗೆ ಒಂದು ಸ್ವಲ್ಪ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ. 30 ರೂಪಾಯಿ 20 ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ. 2 ವೀಲರ್ ಅಂದರೆ ಈ ಬೈಕ್ಗಳಿಗಿಂತ ಎಕ್ಸ್ಟ್ರಾ ಸಿಗುತ್ತೆ, ಯಾಕಂದರೆ ಲಗೇಜ್ಗಳು ಜಾಸ್ತಿ ಇರೋರು ಸ್ಕೂಟರ್ ಅಂತ ನೋಡ್ಕೊಂಡು ಬುಕ್ ಮಾಡ್ಕೊಳ್ತಾರೆ. ಮೊದಲು ಆಪ್ಷನ್ ಇರಲಿಲ್ಲ ಅದು, ಇವಾಗ ಅಪ್ಡೇಟ್ ಆಗಿದೆ ಆಪ್ಷನ್ ಅದು ಬಂದಮೇಲೆ ತುಂಬ ಜನಕ್ಕೆ ದೊಡ್ಡ ಐಟಮ್ ಕೊಡೋರಿಗೆ ಒಂದು ಸ್ವಲ್ಪ ಈಸಿ ಆಯಿತು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಮೊದಲು ಫೋನ್ ಮಾಡಿ ಕೇಳ್ತಿದ್ರು, ನಿಮ್ಮ ಗಾಡಿ ಯಾವುದು, 2 ವೀಲರು ಬೈಕಾ ಮೊಪೆಡ್ ಗಾಡಿನ ಅಂತ ಕೇಳ್ತಿದ್ರು. ಇವಾಗ ಆ ಸಮಸ್ಯೆ ಇಲ್ಲ, ಆರಾಮಾಗಿ ಅಲ್ಲೇ ಒಂದು 20 ರೂಪಾಯಿ 30 ರೂಪಾಯಿ ಎಕ್ಸ್ಟ್ರಾ ತೋರಿಸುತ್ತೆ, ಬುಕ್ ಮಾಡ್ಕೊಬಿಡ್ತಾರೆ ಕಸ್ಟಮರು. ನಂದು ಮೊಪೆಡ್ ಗಾಡಿನೇ ರಿಜಿಸ್ಟರ್ ಆಗಿರೋದು, ನಂದು ಆಕ್ಟಿವಾ ಗಾಡಿ ರಿಜಿಸ್ಟರ್ ಆಗಿರೋದು, ಮತ್ತು ಇದು ಎಲೆಕ್ಟ್ರಿಕ್ ಗಾಡಿನೂ ಕೂಡ ಮೊಪೆಡ್ ಗಾಡಿನೇ. ಏನು ಸಮಸ್ಯೆ ಇಲ್ಲ, ಅರ್ನಿಂಗ್ಸ್ ಎಕ್ಸ್ಟ್ರಾ ಆಗುತ್ತೆ. ಬನ್ನಿ ನೋಡೋಣ ಏನಿದೆ ಐಟಮ್ಸ್ ಅಂತ. ಪೋಟರ್ ಎಲ್ಲಿ ಟ್ರಾನ್ಸ್ಪೋರ್ಟ್ಗೆ ಹಾಕೋದಾ? ಟ್ರಾನ್ಸ್ಪೋರ್ಟ್ಗೆ ಹಾಕ್ಬೇಕಾ? ಹಾಂ, ರಾಯಲ್ ಟ್ರಾವೆಲ್ಸ್ ಅಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಬರುತ್ತಲ್ಲ ಅಲ್ಲಲ್ಲ? ಹಾಂ, ಓಕೆ, ಹಾಕ್ಬಿಟ್ಟು ಎಲ್ಲರೂ ಕಳಿಸ್ತೀನಿ ಬಿಡಿ. ಓಕೆ, ಹಾಂ, ವಿಡಿಯೋ ಯೂಟ್ಯೂಬ್ಗೆ. ಹಾಂ, ಯೂಟ್ಯೂಬ್ಗೂ ಆಗುತ್ತೆ, ನಮ್ಮ ಸೆಕ್ಯೂರಿಟಿಗೂ ಆಗುತ್ತೆ. ಓಕೆ, ಇದು ಟ್ರಾನ್ಸ್ಪೋರ್ಟ್ಗೆ ಹಾಕೋದಿದೆ ಪಲಸಿಪಾಳ್ಯದಲ್ಲಿ. ಇಲ್ಲಿಂದ 147 ತೋರಿಸ್ತಾ ಇದೆ ಅಮೌಂಟು. 9.5 ಕಿಲೋಮೀಟರು. ಓಕೆ, ಹೋಗೋಣ ಬನ್ನಿ ಪಿಕಪ್ ಮಾಡಿಕೊಂಡು. ಅದ್ರ ಮೇಲೆ ಏನು ಬರೆಯಲ್ವಾ? ಕೊಡಿ, ವೆಯ್ಟ್ ಇದೆಯಾ? ಓಕೆ, ಐಟಮ್ ಕೊಟ್ಟಿದ್ದಾರೆ. ಇವಾಗ 9.5 ಕಿಲೋಮೀಟ್ರ್ ಜರ್ನಿ ಸ್ಟಾರ್ಟ್. ಮಳೆ ಬಂದಿಲ್ಲ ಅಂದರೆ ಸಾಕು. ಇಲ್ಲಿಂದ ಟ್ರಾಫಿಕ್ ಇರುತ್ತೆ ಒಂದು ಸ್ವಲ್ಪ. ಯಶವಂತಪುರದಲ್ಲಿ ಈ ಸಿಗ್ನಲ್ ಬಿಟ್ಬಿಟ್ರೆ ಟ್ರಾಫಿಕ್ ಸಿಗ್ನಲ್ಲು, ಅಲ್ಲಿಂದ ಆರಾಮಾಗಿ ಹೋಗ್ಬಿಡ್ಬೋದು ಮಲ್ಲೇಶ್ವರಂ ಮೇಲಿಂದ. ಫಾಸ್ಟೆಸ್ಟ್ ಇವತ್ತು ಇದೊಂದೇ ಲಾಸ್ಟ್ ಆರ್ಡ್ರ್ ಮಾಡೋಕ್ಕಾಗುತ್ತೆ ಅನಿಸುತ್ತೆ, ಯಾಕಂದರೆ ಮತ್ತೆ ಆರ್ಡ್ರ್ ಮಾಡೋಕ್ಕಾಗಲ್ಲ. ಗಾಡೀಲಿ ಬೇರೆ ಪರ್ಸೆಂಟೇಜ್ ಕಮ್ಮಿ ಇದೆ, ಬ್ಯಾಟ್ರಿ ಪರ್ಸೆಂಟೇಜು, ಮತ್ತು ಗೋಪುರದಲ್ಲೂ ಕೂಡ ಪರ್ಸೆಂಟೇಜ್ ಕಮ್ಮಿ ಇದೆ. ಮತ್ತೆ ಆರ್ಡ್ರುಗಳು ಮಾಡೋಕ್ಕಾಗಲ್ಲ. ಬೆಳಗ್ಗೆ ಒಂದು 200 ಮಾಡಿದ್ದೆ ಹಂಗೆ ಡೈರೆಕ್ಟು, ಅಂದರೆ ಪೋರ್ಟರಲ್ಲಿ ಆರ್ಡ್ರ್ ಬಂದಿದ್ದು, ಮತ್ತೆ ಅವ್ರು ಕ್ಯಾನ್ಸಲ್ ಮಾಡಿಬಿಟ್ಟು ಮತ್ತೆ ಹಂಗೆ ಕೊಟ್ಟರು. ಮತ್ತೆ ಬುಕ್ ಮಾಡೋಕ್ಕಾಗಲ್ಲ, ಹಂಗೆ ತೊಗೊಂಡೋಗಿ ಕ್ಯಾನ್ಸಲ್ ಆಗೋಗಿದೆ ಅಂತ. ನಾನು ಅಲ್ಲಿ ಹೋದ್ಮೇಲೆ ಕ್ಯಾನ್ಸಲ್ ಮಾಡಿಬಿಟ್ರು ಅವರು. ಅದಕ್ಕೆ ಡೈರೆಕ್ಟೇ ತೊಗೊಂಡೋಗ್ತೀನಿ ಕೊಡಿ ಸರ್ ಲೊಕೇಶನ್ ಅಂದ್ಬಿಟ್ಟು ಹಂಗೆ ತೊಗೊಂಡೋಗಿ ಕೊಟ್ಟೆ. ಕಮಿಷನ್ ಮಿಕ್ಸ್ ಅಷ್ಟೇ, ಇನ್ನೇನಿಲ್ಲ. ಮತ್ತೆ ಬುಕ್ ಮಾಡಿದ್ರೆ ನನಗೆ ಬೀಳೋದು ಡೌಟ್ ಇತ್ತು ಅದು ಆರ್ಡ್ರು, ಅದಕ್ಕೋಸ್ಕರ ಹಂಗೆ ಕೊಡಿ ಸರ್ ಡೈರೆಕ್ಟ್ ಅಂತ ತೊಗೊಂಡು ಬೆಳಗ್ಗೆ 200 ರೂಪಾಯಿ ಇಸ್ಕೊಂಡೆ. ಇವಾಗ ಒಂದು 147 ತೋರಿಸ್ತಾ ಇದೆ. ಅದ್ರಲ್ಲಿ ಕಮಿಷನ್ ಕಟ್ಟಾಗಿ ಎಷ್ಟು ಬರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಅಲ್ಲಿ ಡ್ರಾಪ್ ಮಾಡಾದ್ಮೇಲೆ. ಇವತ್ತಿನ ಅರ್ನಿಂಗ್ಸ್ ಇಷ್ಟೇ ಆಗೋದು ಅನಿಸುತ್ತೆ. ಟ್ರಾಫಿಕ್ ಬೇರೆ ಇದೆ, ಈ ಟ್ರಾಫಿಕಲ್ಲಿ ಅರ್ಧ ಗಂಟೆ ಅಂತ ತೋರಿಸ್ತಾ ಇದೆ. ಅರ್ಧ ಗಂಟೆಗೆ ಹೋಗೋದು ಡೌಟು.
ಎಲ್ಲ ಅಲ್ಲಲ್ಲೇ ನಿಂತ್ಬಿಟ್ಟಿದೆ ಗಾಡಿಗಳು. ಯಶವಂತಪುರ ಮಾರ್ಕೆಟ್ ಹತ್ರ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಏನು ಟ್ರಾಫಿಕ್ಕು ಬೆಂಗಳೂರಲ್ಲಿ. ಈ ಗುಡ್ ಸೈಡ್ ರೋಡಿಗೆ ಬಂದ್ಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ 1 ಅವರ್ ಆಯಿತು. 5:15 ಕಲೆಕ್ಟ್ ಮಾಡ್ಕೊಂಡಿದ್ದು, ಇವಾಗ 6:26. ಇನ್ನೊಂದು 4 ನಿಮಿಷ ಹೋದರೆ ಕರೆಕ್ಟಾಗಿ 1 ಅವರ್ ಆಗುತ್ತೆ ಈ ಐಟಮ್ ಕಲೆಕ್ಟ್ ಮಾಡಿಕೊಂಡು. ಇನ್ನೂ ಲೊಕೇಶನ್ಗೆ ಹೋಗಿ ತಲುಪೇ ಇಲ್ಲ. ಇಲ್ಲಿಂದ ಇನ್ನೂ 13 ನಿಮಿಷ ಅಂತ ತೋರಿಸ್ತಾ ಇದೆ. ಹಿಂಗಿದೆ ನೋಡಿ ಬೆಂಗಳೂರಲ್ಲಿ ಟ್ರಾಫಿಕ್ಕು. ಇಷ್ಟೊಂದು ಟ್ರಾಫಿಕ್ ಇದೆ ಅಂತಲೇ ಆರ್ಡ್ರುಗಳು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇರೋದು. ನೋಡಿ ಅಲ್ಲಿ 35 ನಿಮಿಷ ಎಲ್ಲಿ, 1 ಅವರಲ್ಲಿ ಈ ಥರ ಆಗುತ್ತೆ. ಅಯ್ಯೋ, ಒಂದೊಂದೇ ಹೆಜ್ಜೆ ಮೂವ್ ಆಗ್ತಾಯಿದೆ. ಮೆಜೆಸ್ಟಿಕ್ಕಿಂದ ಈ ರೋಡ್ಗೆ ರೀಚ್ ಆಗುವಷ್ಟರಲ್ಲಿ ಸಾಕಾಗೋಯ್ತು. ಒಳಗಡೆ ರೋಡಲ್ಲಿ ಹೋಗ್ಬೇಕು ಅಂದರೆ ಒಳಗಡೆ ರೋಡ್ ನೋಡೋಕ್ಕೆ ಆಗಲ್ಲ, ಅಷ್ಟೊಂದು ಕಚಡವಾಗಿದೆ ಎಲ್ಲ. ಅಯ್ಯೋ, ಈ ರೋಡ್ ಬಿಟ್ಟರೆ ಬೇರೆ ರೋಡಲ್ಲಿ ಹೋಗೋಕ್ಕೆ ಆಗಲ್ಲ. ಅಷ್ಟೊಂದು ಎಲ್ಲ ರೋಡು ಅಗದು ಬಗದು ಕಿತ್ತು ಗುಡ್ಡೆ ಹಾಕ್ಬಿಟ್ಟಿದ್ದಾರೆ. ಆ ಥರ ಎಲ್ಲ ಇದೆ. ಮಳೆ ಬಂದಿಲ್ಲ ಸದ್ಯ. ಅಲ್ಲಿಂದ ಇಲ್ಲಿವರೆಗೂ ಮಳೆ ಬಂದುಬಿಟ್ಟಿದ್ರೆ ಇನ್ನೂ ರಿಸ್ಕ್ ಆಗೋಗ್ತಿತ್ತು. ಓಕೆ, ಲೊಕೇಶನ್ ಬಂದೆ ಕಲಾಸಿಪಾಳ್ಯ, ರಾಯಲ್ ಟ್ರಾವೆಲ್ಸ್. ಆರ್ಡ್ರುಗಳು ಬರ್ತಾಯಿದೆ ನೋಡಿ. ಇವಾಗ ಈ ಒಂದು ಆರ್ಡ್ರ್ ಡ್ರಾಪ್ ಮಾಡೋಕ್ಕೆ ಮುಂಚೆನೇ ಇನ್ನೊಂದು ಆರ್ಡ್ರ್ ಬಂದುಬಿಡುತ್ತೆ. ಬೇಕಾದರೆ ಎಕ್ಸೆಪ್ಟ್ ಮಾಡ್ಕೋಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಇಲ್ಲಿ ಮಾರ್ಕೆಟಲ್ಲಿ ಅಂದರೂ ಆರ್ಡ್ರುಗಳು ಸಿಗುತ್ತೆ. ರಾಯಲ್ ಟ್ರಾವೆಲ್ಸ್ ಇಲ್ಲೇ ಇದೆ. ಓಕೆ, ಅಲ್ಲಿ ಹೋಗಿ ಹಾಕ್ಬಿಡೋಣ. ಅವ್ರದ್ದು ಬಿಲ್ ಬೇರೆ ಕೊಟ್ಟಿದ್ದಾರೆ, ಹಾಕ್ಬಿಟ್ಟು ಎಲ್ಲರೂ ಕಳಿಸ್ಬೇಕಂತೆ. ರಾಕಿಂಗ್ ರಘು ಅಂತ. ರಾಕಿಂಗ್ ರಘು ನೀವು ಕಾಣಿಸ್ತಾ ಇದ್ದೀರ. ಆಯ್ತಾ ಇದು? ಹಾಕ್ಸ್ತೀನಿ. ನಂಬರ್ ಹಾಕ್ಬಿಡಿ ಸರ್. ಆರ್ಡ್ರ್ ಮೇಲೆ ಆರ್ಡ್ರ್ ಬರ್ತಾಯಿದೆ ಗುರು. ಆರ್ಡ್ರ್ ಮಾತ್ರ ಎತ್ಕೊಳ್ಳಲ್ಲ. ಇವಾಗ 6:45 ಆಗೋಯ್ತು. ಇದನ್ನು ವಾಟ್ಸಪ್ ಮಾಡಿಬಿಟ್ಟು ಪೇಮೆಂಟ್ ಮಾಡಿಸ್ಕೊಂಡು ಮನೆಗೆ ಹೋಗೋದು ಅಷ್ಟೇ. ಇದು ಆಯಿತಾ? ಥ್ಯಾಂಕ್ ಯು. ಓಕೆ, ಇದು ವಾಟ್ಸಪ್ ಮಾಡಿಬಿಡೋಣ ಅವ್ರಿಗೆ. ಓಕೆ, ಇದು ಪೇಮೆಂಟ್ ಬರಲಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದು ಇದಾಗಿತ್ತು. ಬೈಕ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟು ಮತ್ತು ಪೋರ್ಟರು ಇವತ್ತು ಮಾಡಿದ್ದೀನಿ 2 ಆರ್ಡ್ರು. ಟೋಟಲ್ ಅರ್ನಿಂಗ್ಸು ಎಷ್ಟಾಯಿತು ಅನ್ನೋ ತಿಳಿಸ್ಕೊಟ್ಬಿಡ್ತೀನಿ. 147 ಅಂತ ತೋರಿಸ್ತಿದೆ. ಕಮಿಷನ್ ಹೋದ್ಮೇಲೆ ಎಷ್ಟು ಅಂತ ತೋರಿಸ್ಬಿಡ್ತಿತ್ತು ನೋಡಿರಿ. ಏನು ಮಾಡೋಣ, 131.71 ಪೈಸೆ ಬಂದಿದೆ. 15 ರೂಪೀಸ್ ಕಮಿಷನ್ ತೊಗೊಂಡಿದ್ದಾರೆ. ಓಕೆ, ಕಮಿಷನ್ ಅದೇ 10.4% ಏನೋ ಕಮಿಷನ್ ಬರುತ್ತೆ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಿಮಗೆ. ಇದೇ ಥರ ಬೈಕ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟ್ ಬಂದರೆ ತಿಳಿಸ್ಕೊಡ್ತೀನಿ. ಇದೇ ಥರ ಅಪ್ಡೇಟ್ಗಳು ಏನಾದ್ರು ಬರ್ತಾಯಿದ್ರೆ. ಇವಾಗ ಈ ಸಲ ಒಂದು ಸ್ವಲ್ಪ ಅಪ್ಡೇಟ್ ಏನೋ ಎಂಟ್ರಿ ಮಾಡಿಲ್ಲ ಇನ್ನೂ. ಹೈಕೋರ್ಟಲ್ಲಿ ಯಾವ ಥರ ಏನು ಹಿಯರಿಂಗ್ಸಲ್ಲಿ ಏನಾಯಿತು ಏನು ಅನ್ನೋಂತೂ ಗೊತ್ತಿಲ್ಲ. ಮುಂದೆ ಬಂದಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಬೈಕ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟು ಮತ್ತು ಪೋರ್ಟರ್ನ ಪಾರ್ಟ್ ಟೈಮ್ ಜಾಬ್ ಬಗ್ಗೆ ಒಂದು ಅಪ್ಡೇಟು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಿಮಗೆ.